ಅದೇ ತಂಗಳನ್ನ ತರ್ತಿ ದಾರ್ಯಾಗ ಬರಾಗ ಭಿಕ್ಷುಕರು ಬೇಡದ್ರಂದ್ರ ನೀನು ಪಾಲಿಗೆ ಆಗುವ ಅನ್ನ ಅವ್ರಿಗೆ ದಾನ ಮಾಡಿ ಬರ್ತೀಯವ್ವ. ಅದೇ ಅನ್ನ ದಾನ ಮಾಡು ಬದಲಿ ₹1 ಆಟಾಣಕ್ ಮಾರ್ಕೊಂಡ್ಯವ ಅಂದ್ರ ಮುಂದ್ ಒಂದಿನ ನಮಗೂ ಉಪಜೀವನ ಆಗ್ತದ್ಯವ್ವ. ಅದ್ಯಾಕ ದಾನ ಮಾಡ್ತಿ ಅಂದ ಮಗ. ಅವಾಗ ತಾಯಿ ಅತ್ತಾಳ, ಹೇ ಮಗ, ಅನ್ನ ದಾನಗಳಿಗಿಂತ ಇನ್ನೂ ದಾನಗಳಿಲ್ಲ, ಅನ್ನಕ್ಕೆ ಮೇಲ ಇನ್ನಿಲ್ಲ ಜಗದೊಳಗ, ಅನ್ನವೇ ಪ್ರಾಣ ಸರ್ವಜ್ಞ. ಅಪ್ಪ, ಅನ್ನ ದಾನ ಮಾಡೋದ್ರಲಿಂದ ಪುಣ್ಯ ಬರ್ತದಂತ ಹೇಳ್ತಾರ, ಅದಕ್ಕಾಗಿ ನಾ ಅನ್ನ ದಾನ ಮಾಡಕತ್ತೀನಂದಳು. ಅವಾಗ ಮಗ ತಾನೇವ, ಪುಣ್ಯ ತತ್ತಿ, ಅನ್ನದಾನ ಮಾಡೋದ್ರಿಂದ ಪುಣ್ಯದ ತತ್ತಿ, ಪುಣ್ಯರೇ ಎಂತದಿರ್ತದೆ ಹೇಳು ಅಂದ. ಏನಂದ? ಅನ್ನದಾನದ ಪುಣ್ಯರೇ ಎಂತದ ಹೇಳು ಅಂದ. ಅವಾಗ ತಾಯಿ ಅತ್ತಾಳ, ಇದ್ರ ಉತ್ತರ ನನಗೆ ಗೊತ್ತಿಲ್ಲ ಅಂದ್ರು. ಮತ್ತ ಹಾಗಿತ್ತ ಯಾಕೆ ದಾನ ಮಾಡ್ತಿ ಅಂದ. ಯವ್ವಾ ಯಾಕೆ ದಾನ ಮಾಡ್ತಿ ಅಂದ. ಅವಾಗ ತಾಯಿ ಹೇಳ್ತಾಳ, ಮಗ, ನಮ್ಮ ಮನ್ಯಾಗ ಹಿರಿಯರು, ನಮ್ಮ ಅತ್ತಿ ಮಾವ, ನಮ್ಮ ಮನ್ಯಾಗ ತವ್ರ ಮನ್ಯಾಗ ತಾಯಿ ತಂದಿ ಆ ಅನ್ನ ದಾನ ಮಾಡೋದ್ರಿಂದ ಪುಣ್ಯ ಬರ್ತದಂತ ಹೇಳ್ತೀರು. ನಮ್ಮ ಮನ್ಯಾಗ ಹಿರಿಯರು ಮಾಡ್ಕೋತ ಬಂದಾರತ್ ನಾನು ಅನ್ನದಾನ ಮಾಡೀನಿ ಅಂದಳು. ಅವಾಗ ಯವ್ವ ಮತ್ತ ಪುಣ್ಯದತ್ ಹೇಳ್ದಿ ಕರೆ, ಇದ್ರ ಉತ್ತರ ಯಾರ ಕಡೆ ಸಿಗುತ್ತದೆ ಹೇಳು ಅಂತ. ಅವಾಗ ಆ ತಾಯಿ ಅಂದಳು, ಇಂಥ ನಮ್ಮ ಗೌಡ್ರಂತವ್ರು ಇಂಥವ್ರದ್ದು ಇಂಥ ಮಹಾತ್ಮರ ಹೆಸರು ಹೇಳ್ತೀನಿ, ಅವ್ರ ಬಳಿ ಹೋಗಿ ಇವ ಕೇಳಕ್ ಹೋತಾನ. ಯಾರ ಹೆಸರು ಹೇಳ್ಬೇಕು, ಇವನಿಗೆ ಸಿಗಲಾರ್ದವ್ರ ಹೆಸರು ಹೇಳ್ಬೇಕಂತೇಳಿ ಆ ತಾಯಿ ವಿಚಾರ ಮಾಡ್ಕೊಂಡು ಹೇಳ್ತಾಳಪ್ಪ, ಇದು ಅನ್ನದಾನದ ಪುಣ್ಯದ ಉತ್ತರ ಇಲ್ಲಿ ಯಾರ ಕಡೆಗೆ ಸಿಗಂಗಿಲ್ಲ. ಇದು ಅನ್ನದಾನದ ಪುಣ್ಯದ ಉತ್ತರ ಆ ಶಿವನ ಕಡೆಗೆ ಸಿಗುತ್ತ, ಆ ಶಿವನ ಕಡೆಗೆ ಸಿಗುತ್ತ. ಅವಾಗ ಇವ ಮಗ ಅಂದ, ಯವ್ವ ನಾ ಹೋಗ್ತೀನಿ ಅವನು ಶಿವನ ಕಡೆಗೆ ಅಂದ. ನೋಡ್ರಿ, ಆ ಶಿವನ ಹೆಸರು ಹೇಳಿದ್ರಾಯ್ತು, ಇವ ಬಿಡ್ತಾನಂತ ತಿಳ್ಕೊಂಡವ ತಾಯಿ ಅಟ್ಟಕ್ಕೆ. ಆದ್ರೆ ಇವ ಮಗ ತಾನ, ಯವ್ವ ಆ ಅನ್ನದಾನದ ಪುಣ್ಯದ ಉತ್ತರ ಅದನ್ನ ಕೇಳಿ ಬರತನ ನಾ ಬಿಡಂಗಿಲ್ಲ, ನಾ ಹೋತಿನ ತಯಾರಾದ. ತಾಯಿ ಅತ್ತಾಳ, ಶಿವ ಸಿಗ್ತಾನೇನೋ ಮಗ, ಎಲ್ಲಿ ಹೋಗ್ತಿ ಬಿಡು ಅಂದಳು. ಯವ್ವ ಆ ಶಿವನ ಕಾಣತನ ಇದ್ರ ಉತ್ತರ ಕೇಳಿ ಬರತನ ನಾ ಹೊಳಿ ಮನೆಗೆ ಬರಂಗಿಲ್ಲ ಅಂದ. ಹೊಳಿ ಮನೆಗೆ ಬರಂಗಿಲ್ಲ ಅಂದ. ಅಂದವನೇ ಆ ದಾರಿ ಹಿಡ್ಕೊಂಡು ಹೊಂಟ. ರಾತ್ರಿ ಮಳಿ ಚಳಿ ಹಗಲ ರಾತ್ರಿ ಏನೂ ಗೊತ್ತಿಲ್ಲ, ಬರೇ ಯಾವಾಗ ಶಿವ ಕಾಣ್ತಾನೋ ಆ ಅನ್ನದಾನದ ಉತ್ತರ ಏನದ, ಅದರ ಪುಣ್ಯದ ಉತ್ತರ ಏನದ ಕೇಳಿ ಬರ್ಬೇಕಂತ ಅದು ಒಂದೇ ಸ್ಮರಣೆ ಹೊಂಟಾನ. ಕರೆ ಅವನಿಗೆ ಹುಲಿ ಚಿರತೆ ಕರಡಿ ಭಯ ಯಾವುದು ಇಲ್ಲ. ಅವಾಗ ಗುಡ್ಡಗಾಡ್ದಾಗ ಹೈದು ಹೊಂಟಿದ್ದ ಸೂರ್ಯ ಮುಣಗು ಟೈಮ. ಅವಾಗ ಒಬ್ಬ ಬ್ಯಾಟಿಗಾರ ಬ್ಯಾಟಿ ಆಡ್ಕೋತ ಹೊಂಟಿದ್ದ. ಅವಾಗ ಈ ಮಗನ ನೋಡ್ದ. ಈ ಮಗನ ನೋಡಿ ಆ ಬ್ಯಾಟಿಗಾರಗ ಅಂತ ಕರ್ಣ ಹೊಡ್ತು. ಬಹಳ ರೂಪವಂತ ಮಗ. ಇವನ್ನು ನೋಡಿದ್ರ ಗುಂಡ ಮೈ ಪಿಂಡಗಾಲ ಬೆಳ್ಳ ಬಣ್ಣ, ಅವನ ನೋಡಿದ್ರೆ ಹಿಂಗ ಅಪ್ಕೋಬೇಕು ಅಂತ ಸುಂದರ ರೂಪ ಮಗ ಇದ್ದ. ಅವ ಬ್ಯಾಟಿಗಾರ ಅಂದ. ಹೋಗಿ ಮಗನ ಕೇಳ್ತಾನೆ, ಯಪ್ಪ ಯಾರು ಹಡದ ಮಗ ಇದ್ದಿರ್ಬೇಕಪ್ಪ, ಇಂಥ ಕಾಡು ಅರಣ್ಯದೊಳಗೆ ಹೊಂಟದ, ಅಕಸ್ಮಾತ್ ಹುಲಿ ಚಿರತೆ ಕರಡಿ ಬಂದು ಇವನಿಗೆ ತಿಂದ್ರೆ ಹ್ಯಾಂಗಪ್ಪ ಅಂತೇಳಿ ಹೋಗಿ ಆ ಮಗನಿಗೆ ಕೇಳ್ತಾನಪ್ಪ, ಮಗ ಯಾರು ಕಂದ, ನೀ ಎಲ್ಲಿ ಹೊಂಟಿ ಅಂದ. ಅವಾಗ ಅವ ಹೇಳ್ತಾನೆ, ಏನಿಲ್ರಿ, ನಾ ಇಂಥ ರಂಡಿ ಮುಂಡಿ ಮಗ, ನಮ್ಮವ್ವ ಇನ್ನೊಬ್ರ ಮನ್ಯಾಗ ಕಸ ಮುಸರಿ ಮಾಡಿ ಬರಾಗ ಅವ್ರು ಹಳಸಿದ ಬಳಸಿದ ತಂಗಳು ಅನ್ನ ಕೊಡ್ತೀರು, ಅದನ್ನ ಇನ್ನೊಬ್ರಿಗೆ ದಾನ ಮಾಡ್ತೀಳು. ಯವ್ವ ದಾನ ಯಾಕೆ ಮಾಡ್ತೇನ, ಅದ್ರ ಪುಣ್ಯದತ್ತ ಹೇಳ್ಯಾಳ. ಪುಣ್ಯ ಅಂದ್ರೆ ಅದ ಎಂಥದಿರ್ತದೆ ಹೇಳಂದಾಗ ಅದು ಶಿವನ ಕಡೆ ಸಿಗುತ್ತದ ಉತ್ತರ ಹೋಗಂದಾಳ. ಅದಕ್ಕಾಗಿ ನಾವು ಹೊಂಟಿನಂದ. ಅವ ಬ್ಯಾಟಿಗರತ್ತನ, ಯಪ್ಪ ಮಗ ಸೂರ್ಯ ಮುಣಗು ಟೈಮ್ ಅದು, ಹುಲಿ ಚಿರತೆ ಕರಡಿ ಅಕಸ್ಮಾತ್ ಬಂದು ನಿನಗೆ ಏನರೆ ಮಾಡಂಗದವಪ್ಪ, ಬ್ಯಾಡ ನಡಿ, ಈಗ ನನ್ನ ಗುಡಿಸಲಕ್ ನಡಿ, ನನ್ನ ಜೋಪಡಿಗೆ ನಡಿ, ಮತ್ ಮುಂಜಾನೆ ನೀ ಹೋಗತ್ತಿ ಅಂದ. ಅವಾಗ ಬ್ಯಾಟಿಗಾರ ತನ್ನ ಜೋಪಡಿ ತನ್ನ ಗುಡಿಸಲು ಕರ್ಕೊಂಡು ಹೋದ. ಅವನ ಗುಡಿಸಲು ಎಲ್ಲಿತ್ರಿ, ಒಂದು ದೊಡ್ಡ ಹೊಳಿ, ದೊಡ್ಡ ನದಿ ದಂಡಿ ಮ್ಯಾಲ ಒಂದು ದೊಡ್ಡ ಆಲದ ಗಿಡ, ಅರ್ಧ ಆಲದ ಗಿಡ ನೀರಾಗಿತ್ತು, ಅರ್ಧ ಆಲದ ಗಿಡ ಭೂಮಿ ಮ್ಯಾಲಿತ್ತು. ಆ ಆಲದ ಗಿಡದಾಗ ಇವ ಗುಡಿಸಲು ಹಾಕಿದ್ದ. ಯಾಕೆ ಆಲದ ಗಿಡದಾಗ ಹಾಕಿದ್ದ ಅಂದ್ರ, ರಾತ್ರಿ ಇವ ಮನ್ಕೊಂಡಾಗ ಹುಲಿ ಚಿರತೆ ಕರಡಿ ಬಂದು ಅಕಸ್ಮಾತ್ ಗಿಡ ಹೆಬ್ಬಕೋತ ಬಂದು ಇವನಿಗೆ ಸನ್ಯಾಕ್ ಬರೋದ್ರೊಳಗೆ ಅವು ಜೋಲ್ ಹೋಗಿ ನೀರಾ ಬಿದ್ದು ಸಾಯ್ಬೇಕು.
ಹಂಗ ವಿಚಾರ ಮಾಡಿ ಅವ ಗುಡಿಸಲು ಕಟ್ಟಿದ್ದ. ಅವಾಗ ಇವನಿಗೆ ಕರ್ಕೊಂಡು ಹೋಗಿ ಮಗನಿಗೆ ಕೂಡಿಸದ. ಹೆಣ್ತಿ ಮನ್ಕೊಂಡಿದ್ದಳು, ಬ್ಯಾಟಿಗಾರನ ಹೆಣ್ತಿ. ಅವಾಗ ಇವ ತಾನ ಅಂದ. ಯಾಕ್ರಿ ಅಂದಳು. ಏನಿಲ್ಲ, ಒಂದು ಮಗನ ಕರ್ಕೊಂಡ್ ಬಂದೀನಿ, ಮತ್ತ ಆ ಮಗ ಹಸ್ತದ, ಒಂದು ರೊಟ್ಟಿ ಅದನ್ನ ಎದ್ದು ಕೊಡು ಅಂದ. ಅವಾಗ ಈಕಿ ಅತ್ತಾಳ, ಇಲ್ಲೇ ನೀ ಏನು ಕಮಾಯಿ ಕಡ್ದ ಗಳಿಸಿಟ್ಟಿಲ್ಲ, ನೀ ಎಲ್ಲಿದ್ರೆ ಇಟ್ಟು ತಂದಿದಕ್ಕ ದಿನನಿತ್ಯ ಬಡಿಯದೆ 2 ರೊಟ್ಟಿ ಬಡಿತೀನಿ, ನನ್ನ ಪಾಲಿಗೆ ಇದ್ದು 1 ರೊಟ್ಟಿ ನಾವು ಉಂಡು ಮುಕ್ಕೊಂಡಿನಿ, ಇನ್ನೊಂದು ರೊಟ್ಟಿ ಉಳ್ದದ, ಬೇಕಂದ್ರೆ ಅದು ನೀಯರೆ ಉಣು, ವಲ್ಲಂದ್ರೆ ಆ ಮಗನಿಗೆರೆ ಕೊಡು, ಅದೇನು ನನಗೆ ಏನು ಹೇಳಬೇಡ ಅಂತ ಇಟ್ಟು ಸಿಟ್ಟಿಗೆ ಬಂದು ಬೈದು ಮನ್ಕೊಂಡಳು. ಅವಾಗ ಇವ ಅಂದ, ಮಗನ ಕರ್ಕೊಂಡ್ಬಂದೀನಿ, ನಂದು ಹೊಟ್ಟೆ ಹಸುವಾಗ್ಯದ, ಈ ಮಗಂದು ಹೊಟ್ಟೆ ಹಸುವಾಗ್ಯದ, ರೊಟ್ಟೆರೆ ಒಂದೇ ಉಳ್ದದ, ನಾ ಹ್ಯಾಂಗ ಮಾಡಬೇಕು ಅಂದವನೇ ಒಂದು ರೊಟ್ಟ್ಯಾಗ 2 ತುಕಡಿ ಮಾಡದ. ಅರ್ಧ ರೊಟ್ಟಿ ತಿಂದ, ಅರ್ಧ ರೊಟ್ಟಿ ಆ ಮಗನಿಗೆ ತಿನ್ನಿಸದ. ಅವಾಗ ಆ ಮಗ ತಿಂದು ಮನ್ಕೊಂಡ. ರಾತ್ರಿ ಈಕಿ ಹೆಣ್ಮಗಳು ಜರ ಬೆರಿಕಿದ್ದಳು. ಈಕಿ ಅಂದಳು, ಇದು ಎಲ್ಲಿದ ಈ ಕೂಸಿನ ತಂದು ನನ್ನ ಗಂಡ ಮೂಲ ಮಾಡ್ಯದ, ಅಕಸ್ಮಾತ್ ಇನ್ನು ಕಾಯಂ ಈ ಕೂಸು ಇಲ್ಲೇ ಉಳಿತಂದ್ರ ನಾ ಎಲ್ಲಿ ರೊಟ್ಟಿ ಬಡದ್ ಹಾಕಲಿ, ಇದಕ್ಕೆ ಇಲ್ಲೇ ಹೆಂಗೂ ರಾತ್ರಿ ಮನ್ಕೊಂಡದ, ಈ ಕಡೆ ನೀರಿನ ದಂಡಿ ಕಡೆಗೆ ಹಾಕಿ ನಿದ್ದೆಗಂಡ ಜಾಡಿಸುವದ್ದ ಅಂದ್ರ ನೀರ ಬಿದ್ದು ಸಾಯ್ತು. ಒಳಗೆ ಹೆಂಗನು ಬುದ್ಧಿ ಬರ್ತದ, ಒಳಗ ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಬರ್ತದ. ಅವಾಗ ಇಟ್ಟಂದ ಕೂಡಲೇ ಆ ಕೂಸಿನ ಮಗಲಾಗ ಹಾಕೊಂಡಿವ ಏನು ಮನ್ಕೊಂಡಿದ್ದಲ್ಲ, ಆ ಕೂಸಿನ ನಿದ್ದಿಗಣ್ಣ ಎತ್ತಿ ಆಕಿ ನೀರಿನ ದಂಡಿಗೆ ಹಾಕದಳು. ತಾ ನಡು ಮನ್ಕೊಂಡಾಳ, ಗಂಡಗ ಅಚ್ಚಿ ಕಡೆ ಹಾಕ್ಯಾಳ, ನಿದ್ದಿಗಣ್ಣ ಒದಿಬೇಕಂತ ದಂಡ್ಯಾಗ ಹಾಕ್ಯಾಳ. ಆಗೋದ್ರಾಗ ಇವ ಗಂಡ ಎದ್ದು ನೋಡ್ತಾನ, ಕೂಸು ನೀರಿನ ದಂಡಿ ಮುಕ್ಕೊಂಡದ. ಅವಾಗ ಇವ ತಾನ, ಯಪ್ಪ ಮೋಸ ಆತಿತ್ತಲ್ಲ ದಗದ, ಅಲ್ಲ ಆ ಕೂಸಿನ ತಂದು ನಾ ಏನೋ ಮೋಸ ಮಾಡ್ತಿದ್ದಲ್ಲ, ನಾ ತಪ್ಪು ಮಾಡ್ತಿದ್ದಲ್ಲ, ನಾ ಅಲ್ಲದ ಕೆಲಸ ಮಾಡ್ತಿದ್ದಲ್ಲ ಅಂದವನೇ ಹೊಳ್ಳಿ ಆ ಕೂಸಿನ ತಂದು ಮತ್ತ ತಾ ಮನಗಿದ ಜಾಗಿ ಹಾಕದ, ಮತ್ತ ತಾ ತುಂಬಾ ಕೌದಿ ಹೊಚ್ಕೊಂಡು ನೀರಿನ ದಂಡಿ ಮಕ್ಕೊಂಡ. ಅವಾಗೀಕಿ ರಾತ್ರಿ ನಿದ್ದೆಗಣ್ಣ ಎಚ್ಚರ ಆಯ್ತು. ಆ ಕೂಸೆ ಮಾಡಿ ಜಾಡಿಸಿ ಬಕ್ಕನೆ ಒದ್ದು ಬಿಟ್ರು, ನೀರ ಬಿದ್ದು ಸತ್ತು ಹೋಗಿಬಿಟ್ಟ. ಅವಾಗ ಮುಂಜಾನೆ ಅದು ನೋಡ್ತಾಳ, ಕೂಸದ ಗಂಡಿಲ್ಲ, ಪಬ್ಬಿ ಹೊಡಿಯಕತ್ತಿಳಿಕಿ. ಅವಾಗ ಆಕೇತಾಳ, ಇಂಥ ಕಾಡು ಅರಣ್ಯದೊಳಗೆ ನಾವು ಹಬ್ಬಕ್ಕಿದ್ರೆ ಯಾರು ನನ್ನ ತಂದು ಹಾಕವ್ರದಾರ, ನಾ ಎಲ್ಲಿರ್ಲಿ, ನಾನು ಇದೇ ನೀರಾಗ ಹಾರಿ ಸಾಯ್ಬೇಕಂತ ಆಕಿನೂ ನೀರಾಗ ಹಾರಿ ಪ್ರಾಣ ಕೊಟ್ಟು ಬಿಟ್ರು. ಅವಾಗ ಈ ಮಗ ಅವ್ರು ಸತ್ತಾರ ಅಂತೇಳಿ ಏನು ಅಳ್ಕೋತ್ ಕೂತಾನೇನು, ಏನು ಯಾರಿಗಾರ ಹೋಗಿ ಹೇಳ್ಯಾನು? ಇಲ್ಲ, ಇವನಿಗೆ ತಲೆಯಾಗ ಒಂದೇ ನಾದದ, ಏನು ಆ ಶಿವನ ಕಾಣಬೇಕು, ಈ ಅನ್ನದಾನದ ಪುಣ್ಯದ ಉತ್ತರ ಕೇಳಬೇಕು, ಇದು ಒಂದೇ ಅವನ ತಲೆಯಾಗ ಉಳ್ದದ. ಅವಾಗ ಇವ ಮತ್ತ ಮುಂಚಾನೆ ಅದು ಹೊಂಟ ಹೋಗೋದ್ರೊಳಗ ಪರಮಾತ್ಮ ವಿಚಾರ ಮಾಡದ. ಅಲ್ಲ, ನನ್ನ ಕಾಣಬೇಕಂತೇಳಿ ಮಗ ಹಗಲು ರಾತ್ರಿ ನಡ್ಕೋತ ಹೊಂಟದಂದ್ರ ಆ ಮಗನದು ಎಟ್ಟರೆ ಕಷ್ಟ ನೋಡ್ಲಿ, ನಾನೇ ಹೋಗಿ ಅವನ ಎದುರು ನಿಂದಿರ್ಬೇಕಂತ ಹೇಳಿ ಸಾಕ್ಷಾತ್ ಪರಮಾತ್ಮ ಮುಂದ ದಾರ್ಯಾಗ ಬಂದು ಅಡ್ಡ ನಿಂತು ಬಿಟ್ಟಿದ್ದ 4 ಹರದಾರಿ. ಅಟ್ಟಾಗೋದ್ರೊಳಗಾಗಿ ಇವ ದಾರಿಗೆ ಹೊಂಟಿದ್ದ. ಹೋಗೋದ್ರೊಳಗಾಗಿನ ಶಿವ ಮುಂದೆ ದೂರ ಇದ್ದ. ಆ ಒಂದು ಊರಿತ್ತು, ಆ ಊರ ಸಮೀಪ ಹೋಗೋದಕ್ಕ ಒಬ್ಬ ಗೌಡಿದ್ದ. ಆ ಗೌಡ ಈ ಮಗ ಹೋಗೋದ ನೋಡದ. ಆ ಹುಡುಗನ್ ನೋಡಿದ್ರೆ ಮಾತಾಡಿಸ್ಬೇಕು ಅನಿಸೋದೇ ಇಲ್ಲ. ಅಂತ ಮಕ್ಕಳು ಅದಾರ, ಇನ್ನ ಕೆಲವೊಬ್ಬರು ಮಕ್ಕಳು. ನಮ್ಮ ಮಕ್ಕಳು ಅಂತವಿಲ್ಲ, ನಮ್ಮ ಮಕ್ಕಳು ಈ ಮಾತಾಡ್ಸರೇ ಇವು ಚುರುಕತ್ತಾವ. ಆದ್ರ ಆ ಮಕ್ಕಳು ಒಳಗೊಬ್ಬೊಬ್ಬರು ಅಂತಾವ ಅದಾವ. ಆ ಮಗನ ನೋಡ್ದ, ಆ ಊರು ಗೌಡಗ ಆನಂದ ಅನಿಸ್ತು. ಯಪ್ಪ ಎಂಥ ಮಗ ಅದಲ್ಲೋ ಅಂತೇಳಿ ತಿಳ್ಕೊಂಡು ಆ ಮಗನಿಗೆ ಕೇಳ್ತಾನಪ್ಪ, ಯಾರೋ ನೀ ಎಲ್ಲಿಗೆ ಹೊಂಟಿ? ಅವಾಗ ಆ ಮಗ ಅಂದ, ನಾ ಇಂಥಕ್ಕಿ ಮಗ ಇಂಥದ್ದು ಉತ್ತರ ಕೇಳಿ ಬರ್ಲಕ್ ಹೊಂಟೇನಂದ. ಭಾಳ ಚಲೋ ಆಯ್ತು ಮಾರಾಯ, ಈ ಊರು ಸಲುವಾಗಿ 4 ಎಕರೆ ಕೆರೆ ಕಟ್ಟೀನಿ, ಈ ಕೆರೆಯಾಗ ಒಂದು ಹನಿ ನೀರಿಲ್ಲ, ಮತ್ತು ನಾ ಏನು ಅಂಥದ್ದು ಪಾಪ ಮಾಡೀನಿ, ಮತ್ತು ಹ್ಯಾಂಗೂ ನೀ ಪರಮಾತ್ಮನ ಅಂತೇಳಿ ಹೋತಿಯಲ್ಲ, ಇದು ಉತ್ತರ ಕೇಳ್ಕೊಂಬ ಅಂದ. ಆಯ್ತಂದ ಗಬರು ಇವನು. ಅವಾಗ ಮುಂದೆ ಹೋಗೋದಕ್ಕ ಒಬ್ಬ ಕುಂಟು ಕೂತಿದ್ದ, 2 ಕಾಲು ಇದ್ದಿದ್ದಿಲ್ಲ, ರಗಡ ಪಂಡಿತ್ ಇದ್ದ. ಅವಾಗ ಇವನಿಗೆ 2 ಕಾಲು ಇದ್ದಿದ್ದಿಲ್ಲ. ಅವಾಗ ಇವ ಹುಡುಗನ್ ನೋಡಿ ಮಾತಾಡ್ಸದ, ಯಾರೋ ಎಲ್ಲಿಗೆ ಹೊಂಟೀನಿ? ಹಿಂಗ ನಾ ಇಂಥಕ್ಕಿ ಮಗ ಹಿಂಗೆ ಪರಮಾತ್ಮನ ಕಡೆಗೆ ಹೊಂಟೀನಿ. ಹೊಂಟ್ರೆ ಭಾಳ ಚಲೋ ಆಯ್ತು, ನಾ ರಗಡ ಪಂಡಿತ್ ಅದೀನಿ, ವಿದ್ವಾಂಸ ಅದೀನಿ, ಜ್ಞಾನಿ ಅದೀನಿ, ಆದ್ರೆ ನಾನು 2 ಕಾಲೇ ಹೋಗ್ಯಾವ, ನಾ ಏನಂತ ತಪ್ಪು ಮಾಡೀನಿ, ಪರಮಾತ್ಮ ಕೇಳಿ ಬಾ ಅಂತ.
ಆಯ್ತಂದ. ಮುಂದೆ ಹೋಗೋದಕ್ಕ ಒಂದು ನಾಗರ ಹಾವ ಆ ಹುತ್ತಿನೊಳಗೆ ಹೋಗ್ಯಾದ. ಮ್ಯಾಲ ಬರಕ್ಕಾಗಲಾಗ್ಯದ. ಇಟ್ಟು ಹೆಡಿ ಬಂದದ, ಉಳುಕಿದೆಲ್ಲ ದಂಡ ಒಳಗೆ ಉಳ್ದದ. ಆ ನಾಗರ ಹಾವ ಸಹಿತ ಇವನಿಗೆ ಮಾತಾಡಿಸ್ತಂತ, ಮಗನಿಗೆ, ಅಪ್ಪ ಹೇ ಮಗ ಹೇಳು, ಏನಿಲ್ಲ ನಾ ಹೋಗೀನಿ, ಮ್ಯಾಲ ಬರಲಾಗ್ಯದ. ನಾ ಏನ ಅಂತದ ಅಲ್ಲದ ಕೆಲಸ ಮಾಡೀನಿ, ನಾ ಏನಂತ ಪಾಪ ಮಾಡೀನಿ, ಇದ್ರ ಉತ್ತರ ಪರಮಾತ್ಮನಂತೆ ಕೇಳ್ಕೊಂಬ ಅಂತ ನಾಗರಾಮ ಹೇಳ್ತು. ಆಯ್ತಂತ ಹೇಳಿ ಹೋಗೋದಕ್ಕ ಪರಮಾತ್ಮ ಪಾರ್ವತಿ ಎದುರೇ ನಿಂತಿರು. ಅವಾಗ ಇವ ನೋಡ್ದ, ಕೊಳ್ಳಾಗ ನಾಗರಹಾವ, ಟೊಂಕಿ ಹುಲಿ ಚರ್ಮ, ಮೈಯೆಲ್ಲ ಭಸ್ಮ, ಕೈಯಾಗ ಡಮುರಿ ತ್ರಿಶೂಲ ಹಿಡ್ಕೊಂಡು ನಿಂತಾನ. ಜಡ್ಯಾಗ ಗಂಗಾ, ಸಂಗಟ ಪಾರ್ವತಿ ಅದಾಳ. ಅವಾಗ ತಾಯಿಗೆ ಅಂದ್ಯದ, ಯಾವ ಪರಮಾತ್ಮ ಅಂದ್ರೆ ಎಂತಾವಿರ್ತಾನ ಅವನು ಕೂನ್ ಹೇಳಂದಾಗ ತಾಯಿ ಹಿಂಗ ಹೇಳಿದಳು. ಅವಾಗ ಈ ಮಗ ನೋಡ್ದ, ನಮ್ಮವ್ವ ಹೇಳದವ ಇವನೇ ಇದ್ದಂಗೆ ಕಾಣ್ತಾನ ಪರಮಾತ್ಮ ಅಂದವನೇ. ಹೋಗಿ ನಮಸ್ಕಾರ ಅಂದ. ಅವಾಗ ಯಾರೋ ತಮ್ಮ ಅಂದ ಪರಮಾತ್ಮ, ಇಂತಕ್ಕಿ ಮಗ ಮತ್ತೆ ಯಾಕೆ ಬಂದಿ? ಏನಿಲ್ಲ, ನಮ್ಮವ್ವ ಅನ್ನದಾನ ಮಾಡ್ತೇಳು. ಯಾಕೆ ಮಾಡ್ತಿ ಅಂತ ಕೇಳಿದೆ. ಯಪ್ಪ ಅದು ಅನ್ನದಾನ ಮಾಡೋದ್ರಿಂದ ಪುಣ್ಯ ಅದಂದಾಳ. ಪುಣ್ಯ ಅಂದ್ರೆ ಎಂಥದ್ದು ಇರ್ತದ, ಅದ್ರ ಉತ್ತರ ಹೇಳ, ನನ್ನ ನಿನ್ನ ಕಡೆ ಕಳಿಸ್ಯಾಳ. ಮತ್ತು ಅದ್ರ ಉತ್ತರ ಏನದು ಹೇಳು. ಪರಮಾತ್ಮ ಅಂದ, ಇದ್ರ ಉತ್ತರ ನನ್ನ ಕಡೆಗೆ ಇಲ್ಲಲ್ಲೋ ಅಂದ. ನೋಡ್ರಿ ಎಷ್ಟು ಮಜಾ ಅದ. ಬಹುತೇಕ ಜೀವನದಾಗ ಮತ್ತೊಮ್ಮೆ ಯಾರು ಹೇಳಲ್ಲ, ಲಕ್ಷ್ಯ ಇಟ್ಕೋರಿ. ಇದ್ರ ಉತ್ತರ ನನ್ನ ಕಡೆಗೂ ಇಲ್ಲಂದ. ಅವಾಗ ಈ ಮಗ ಇಟ್ಟು ಹೈರಾಣಾಗಿ ಹೋಗ್ಯಾನ. ಇಟ್ಟು ಹೈರಾಣಾಗಿ ಹೋದವತ್ತಾನ, ಯಪ್ಪ ನಮ್ಮವ್ವ ನಿನ್ನ ಕಡೆ ಕಳಿಸ್ಯಾಳತ್ತ ಹಗಲು ರಾತ್ರಿ ಹೈರಾಣಾಗಿ ಬಂದೀನಿ, ಇದ್ರ ಉತ್ತರ ನಿನ್ನ ಬಲ್ಲಿ ಇಲ್ಲ ಅಂದ್ರೆ ಮತ್ತೆ ಯಾರ ಬಲ್ಲಿದ ಹೇಳು. ಅವ ಪರಮಾತ್ಮ ಹೇಳ್ತಾನ, ಇದ್ರ ಉತ್ತರ ನನ್ನ ಕಡೆಗಿಲ್ಲ. ಆ ನೇಪಾಳ ರಾಜ್ಯದಲ್ಲಿ ನೀವು ಹೋದ ಕೂಡಲೇ ಆ ರಾಜನ ಮಗ ಹುಟ್ಟವದಾನ. ಅವನ್ ಹೆಂಡತಿ ತುಂಬಾ ಗರ್ಭವತಿ ಅದಾಳ. ನೀವು ಹೋದ ತಾಸು 2 ತಾಸಿಗೆ ಆಕಿನ ಹೊಟ್ಟಿಲಿ, ಆ ರಾಜನ ಹೊಟ್ಟಿಲಿ ಒಂದು ಗಂಡಸ ಮಗ ಹುಟ್ಟುತ್ತದ. ಆ ಹುಟ್ಟಿದ ಖುಷಿ ಕೇಳಿದ್ರೆ ಇದರ ಅನ್ನದಾನದ ಉತ್ತರ ಹೇಳ್ತದ. ಇದು ಚಲೋ ಹೇಳ್ದಿ ಮಾರಾಯ. ಕರೆ ದಾರ್ಯಾಗ ಒಂದು 3 ಮಂದಿ ಒಂದು 3 ಮಾತು ಕೇಳ್ಯಾರ. ಏನು ಕೇಳ್ಯಾರ? ಏನಿಲ್ಲ, ನಾಗರಾಮ ಒಳಗೆ ಹೋಗ್ಯದತ್ತ, ಬರಲಾಗ್ಯದತ್ತ, ಅದು ಏನು ಪಾಪ ಮಾಡ್ಯದ ಹೇಳು ಅಂದ. ಏನಿಲ್ಲ, ನಾಗರಾಮಿನ ತಲೆಯಾಗ ಒಂದು ರತ್ನದ ಹಳ್ಳ. ಆ ರತ್ನದ ಹಳ್ಳ ಇನ್ನೊಬ್ರಿಗೆ ತೆಗೆದು ಕೊಡ್ತಂದ್ರೆ ಅದಕ್ಕೆ ಬರಕ್ ಬರ್ತದ ಹೇಳು ಅಂದ. ಆಯ್ತು, ಇದು ಬರಬರಾಯ್ತು. ಒಬ್ಬ ದಾರ್ಯಾಗ ಕುಂಟು ಕೂತಿದ ಭಾಳ ಪಂಡಿತ ವಿದ್ವಾಂಸದಾನತ್ತ. ಕರೆ ಅವನಿಗೆ 2 ಕಾಲೇ ಹೋಗ್ಯಾವಂತ, ಏನದು ಹೇಳು ಅಂದ. ಅವಾಗ ಏನಿಲ್ಲ, ರಗಡ ಪಂಡಿತ ಅದಾನ, ವಿದ್ವಾಂಸ ಅದಾನ. ಅವನ ಬಲ್ಲಿ ಇದ್ದ ವಿದ್ಯೆ ಮತ್ತೊಬ್ಬರಿಗೆ ಅವ ಕೊಡ್ಲಾರ ಬಟ್ಟಿಗೆ ಅವನ 2 ಕಾಲು ಹೋಗ್ಯಾವ. ಅವನ ವಿದ್ಯೆ ಮತ್ತೊಬ್ಬರಿಗೆ ದಾರಿ ಕೊಟ್ಟಂದ್ರೆ ಅವನ ಕಾಲು ಬರ್ತಾವತ್ ಹೇಳು. ಇದು ಬರಬರಾಯ್ತು. ಆ ಊರು ಸನ್ಯಾಕ ಒಬ್ಬ ಗೌಡ 4 ಎಕರೆ ಕೆರೆ ಕಡ್ಸ್ಯಾನ. ಮತ್ತು ಆ ಕೆರೆಯಾಗ ನೀರೇ ಬಿದ್ದಿಲ್ಲ ಅಂತ ಯಾಕೆ ಹೇಳು ಅಂದ. ಏನಿಲ್ಲ, ಆ ಗೌಡನ ಹೊಟ್ಟಿಲೆ ಒಬ್ಬಕ್ಕಿ ಹೆಣ್ಣು ಮಗಳದಾಳ. ಆ ಹೆಣ್ಣು ಮಗಳು ದಾರಿ ಯಾರ್ದ ಮತ್ತೊಬ್ಬರ ಮನಿ ಯಾವಾಗ ತುಂಬುತ್ತಾ ನೋಡು, ಅವಾಗ ಆ ಕೆರೆಗೆ ನೀರು ಬರ್ತಾವತ್ತೇಳು. ಭಾಳ ಚಲೋ ಹೇಳಿದೆ ಅಂದೇವ. ಹೇಳಿ ನಮಸ್ಕಾರ ಮಾಡಿ ಹೊಳ್ಳಿ ಹೊಂಟ ಬರೋದ್ರಾಗ ನಾಗರಾಮ ತಾಟೆ ಕೂತಿತ್ತದು ಇಟ್ಟ ಹೆಡಿ ಎತ್ಕೊಂಡು. ಅವಾಗ ಕೇಳ್ತು, ಹೋಗಿ ಬಂದೇನಪ್ಪ? ಹೋಗಿ ಬಂದೆ. ಯಾನ್ ಹೇಳೋದು ಪರಮಾತ್ಮ ನಾನು ಬದ್ದಲ್ಲ. ಯಾನಿಲ್ಲ, ನಿನ್ನ ತಲೆ ಒಳಗೆ ಒಂದು ರತ್ನದ ಹಳ್ಳದಂತ, ಅದು ಮತ್ತೊಬ್ಬರಿಗೆ ದಾರಿ ಯಾರು ಕೊಟ್ಟೆ ಅಂದ್ರೆ ನೀನು ಹೋಗಕ್ಕೆ ಬರ್ತದ. ಅವಾಗ ಆ ಹಾವತ್ತು ಸಾಕ್ಷಾತ್ ಶಿವನು ಕಂಡವದ. ನೀವು ಮಗ ಇಂಥವನಿಗೆ ಕುಡಿದು ಬಿಟ್ಟು ನಾ ಎಂಥವನಿಗೆ ಕೊಡ್ಲಿ ಅಂತೇಳಿ ತನ್ನಲ್ಲಿರ್ತಕ್ಕಂಥ ರತ್ನದ ಹಳ್ಳ ತೆಗೆದು ಇದು ಇವನಿಗೆ ಕೊಡ್ತು. ರತ್ನದ ಹಳ್ಳ ವಶ ಆಯ್ತ ತಿಳ್ಕೊರಿ. ಬಹುತೇಕ ಸ್ತ್ರೀ ವಶ, ಧನ ವಶ, ಭೂಮಿ ವಶ, ಪ್ರತಿಯೊಂದನು ವಶ ಆಗ್ತದಂತ. ಅದು ಅಟ್ಟಾಗದಕ್ಕ ಆ ರತ್ನದ ಹಳ್ಳ ತಗೊಂಡು ಮುಂದೆ ಬಂದ ಕುಂಟು ಕೂತಿದ. ಯಾಕೋ ಅಂದ. ಏನಿಲ್ಲ, ಕೇಳಿ ಬಂದೀನಿ. ಒಂದು ಮಾತು ಹೇಳ್ಯಾನ ಪರಮಾತ್ಮ. ಏನ್ ಹೇಳ್ಯಾನ? ರಗಡ ಪಂಡಿತ ಅದಿಯತ್ತ, ವಿದ್ವಾಂಸ ಅದಿಯತ್ತ, ನಿನ್ನ ಬಳಿ ವಿದ್ಯೆ ಮತ್ತೊಬ್ರಿಗೆ ಕೊಡ್ಲಾರ್ದು ಕೂತಿ ಅಂತ. ಆ ವಿದ್ಯೆ ಮತ್ತೊಬ್ರಿಗೆ ದಾರಿ ಅರ್ದು ಕೊಟ್ಟೆ ಅಂದ್ರೆ ನೀನು 2 ಕಾಲು ಬರ್ತಾವಂತ. ಅವಾಗ ಇವ ಅಂದ, ಪರಮಾತ್ಮನಂತೆ ಹೋಗಿ ಇವ ಉತ್ತರ ಕೇಳ್ಕೊಂಡ್ ಬಂದಾನ. ಇಂಥವನಿಗೆ ಕುಡಿದು ಬಿಟ್ಟು ನಾ ಎಂಥವನಿಗೆ ಕೊಡ್ಲಿ ಅಂತೇಳಿ ತನ್ನ ಬಳಿ ಇದ್ದ ವಿದ್ಯೆ ಎಲ್ಲ ಅವನಿಗೆ ದಾರಿ ಅರ್ದು ಕೊಟ್ಟ. ದಾರಿ ಅರ್ದು ಕೊಟ್ಟ. ಮುಂದೆ ಬರ್ತಿದ್ದ ಊರುಗೌಡ ಕೂತಾನ. ಕೇಳಿ ಬಂದೇನು? ಕೇಳಿ ಬಂದೆ. ಏನ್ ಹೇಳೋದು ಪರಮಾತ್ಮ? ಏನಿಲ್ಲ,
ನಿನ್ನ ಹೊಟ್ಟಿಲೆ ಒಬ್ಬಾಕಿ ರೂಪವಂತಿ ಮಗಳದಾಳಂತ ಆಕಿನ ದಾರಿ ಯಾರ್ದು ಮತ್ತೊಬ್ಬರ ಮನೆಗೆ ಕೊಟ್ಟೆ ಅಂದ್ರೆ ನಿನ್ನ ಕೆರೆ ನೀರು ಬರ್ತಾವ ಅಂದ ಕೂಡಲೇ ಇವ ಅಂದ ಇಂಥ ರೂಪವಂತ ಮಗ ಅದಾನ ಪರಮಾತ್ಮಗೆ ಹೋಗಿ ಉತ್ತರ ಕೇಳಿ ಬಂದಾನ ಅಂದ್ರೆ ಆಟ ಆಗೋದಕ್ಕೆ ಹೋಗಿ ಬರ್ದಾರ ದೊಡ್ಡವನೇ ಆಗಿದ್ದ ಇಂಥ ಮಗನೇ ಬಿಟ್ಟು ನಾ ಎಂಥವನು ಕೂಡಲೇ ಅಂತ ಹೇಳಿ ಇವ ಗೌಡ ಅಂತಾನ ನನ್ನ ಮಗಳು ನಿನಗೆ ಕೊಡ್ತೀನಿ ಮಾಡ್ಕೊ ಅಂದ. ನೋಡ್ರಿ ಹೆಂಗದ ಪುಣ್ಯ ಉತ್ತರ ಇನ್ನ ಮುಂದದ ಇಟ್ಟಂದು ಕೂಡ್ಲಿ ಅವಾಗ ಇವ ಗೌಡಗಂದ ನೀ ಹೆಣ್ಣು ಕೊಡ್ತಿ ಅಂತ ಬಂದಿಲ್ಲ ಓ ಮರಾಯ, ನೀ ಹೆಣ್ಣು ಹಿಂದರ್ಗಡೆ ಕೊಡಕತ್ತಿ, ನನ್ನ ಕೆಲಸ ಇನ್ನ ನೇಪಾಳ ರಾಜ್ಯದಾಗ ಉಳ್ದದ ಅಂದವ. ಅಂದು ಹೊಳ್ಳಿ ನೇಪಾಳ ರಾಜ್ಯಕ್ಕೆ ಹೋದ, ರಾಜನ ಬಲ್ಲಿ ಹೋಗಿ ರಾಜ್ಯವಾಡದೊಳಗೆ ನಿಂತ. ಅವಾಗ ರಾಜ ಸಿಂಹಾಸನ ಮೇಲೆ ಕೂತಿದ್ದ. ಮತ್ತು ಅವನಿಗೆ ರತ್ನದ ಹಳ್ಳ ವಶ್ಯ ಆಗ್ಯದ. ಅವನಿಗೆ ಏನು ನೋಡ್ಬೇಕು, ಅವ ಇಲ್ಲೇ ಕೂತಲ್ಲೇ ಕಾಣ್ತದ ಅವನಿಗೆ. ಅವಾಗ ಆ ರಾಜಾಗ ಹೋಗಿ ಕೇಳ್ತಾನ, ಅಪ್ಪ ಯಾರ್ ನೀ ಅಂದ ರಾಜ. ಅಪ್ಪ ನಾ ಇಂತಕಿ ಮಗ ಹಿಂಗ ಬಂದೀನಂದ. ಯಾಕೆ ಬಂದಿ ಅಂದ, ನಿನ್ನ ಬಲ್ಲಿ ಏನು ಕೆಲಸ ಇಲ್ಲ, ನೀನು ಹೇಳ್ತಿ ತುಂಬಾ ಗರ್ಭವತಿ ಅದಾಳಲ್ಲ, ಇನ್ನು ತಾಸಿನೊಳಗ ನಿನ್ನ ಹೊಟ್ಟಿಲೆ ಒಂದು ಗಂಡಸ ಮಗ ಹುಡ್ತದ, ಆ ಹುಟ್ಟಿದ ಕೂಸಿನ ಬಲ್ಲಿ ನನ್ನ ಕೆಲಸ ಅದ ಅಂದಿವ. ಇವಾಗ ಗಾಬರಿ ಆದಲ್ಲ. ಅಲ್ಲ ನಾನು ಹೇಳ್ತಿ ಹೊಟ್ಲಿತ್ತಿದ್ದೆ, ಇವನಿಗೇನು ಗೊತ್ತ, ನನ್ನ ಹೊಟ್ಟೆಲೆ ಗಂಡಸ ಮಗ ಹುಡ್ತದ, ಇವನಿಗೇನು ಗೊತ್ತದ, ಏನಿದು ವಿಚಿತ್ರ, ಬಹುತೇಕ ಇದು ಏನೋ ಸತ್ಯನೇ ಇದ್ದಂಗೆ ಕಾಣ್ತದ, ಕುಂದ್ರ ಅಂತೇಳಿ ಕುಂದರ್ಸ್ಕೊಂಡ. ಇವ ವಾದ ತಾಸಿನೊಳಗ ಅವನು ಹೆಂಡತಿ ಬಾಣ್ತಾನಾಯ್ತು. ಅವಾಗ ರಾಜಾಗತ್ತಾನ ಗಂಡಸ ಮಗನೇ ಹುಡ್ತು. ರಾಜಾಗತ್ತಾನ, ರಾಜರೇ ನಿಮ್ಮ ಮಗನ ಕರೆಸ್ರಿ ಅಂದ. ರಾಜ ಹೇಳ್ತಾನೆ, ಯವ್ವ ಸುಗುಲಿಗೆ ತಿರುಗತಾನೆ, ಯವ್ವ ನನ್ನ ಕೂಸಿನ ತಗೊಂಬರ್ರಿ ಅಂದ. ಅವ ಕೂಸಿನ ತಂದು ಇವ ಯಾನು ಹೋಗಿದ್ದಲ್ಲ ಇವ ಮಗ, ಇವನು ಕೈಯ ತಂದು ಕೊಟ್ರು. ಅವಾಗ ಇವ ತಾನ ಯಾನೋ ಮರಾಯ ನಿನ್ನ ಸಂಬಂಧ ಇಟ್ಟು ಹೈರಾಣಾಗಿ ಬಂದೀನಿ ಅಂದ. ಯಾಕೆ ಬಂದಿ ಅತ್ತಿದು ಕೂಸ ನೋಡ್ರಿ, ಒಂದ್ ತಾಸಿನಾಗೆ ಮಾತಾಡಕತ್ತದ. ಯಾಕೆ ಬಂದಿ ಅತ್ತಿದು? ಏನಿಲ್ಲ, ಅನ್ನದಾನದ ಪುಣ್ಯದ ಉತ್ತರ ಕೇಳಕ್ ಹೋಗಿದ್ದೆ ಶಿವನ ಬಲ್ಲಿ. ಅವ ನಿನ್ನ ಹೆಸರು ಹೇಳ ಕಳಿಸ್ಯಾನ, ಅದು ಅನ್ನದಾನದ ಪುಣ್ಯ ಉತ್ತರ ಏನದು ಹೇಳು ಅಂದಿವ. ಅವ ಕೂಸು ಕುಲು 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 ನಗಲಕತ್ತ ರಗತ್ ಗಣ್ಣೆ ಕೂಸ. ಅವಾಗ ಯಾಕೆ ನಗತಿ ಅಂದಿವ. ಹೇ ನಾ ಯಾರದಿನ ಗುರುತದ ಏನತ್ತದ ಕೂಸ. ಅವಾಗ ಯಾರದಿನಿ ನನಗೆ ಗುರುತಿಲ್ಲ ಅಂದ. ಮಾರಾಯ ಅನ್ನದಾನದ ಪುಣ್ಯದ ಉತ್ತರ ಕೇಳಿ ಬರ್ಲಾಕ ಹೊಂಟಾಗ ನಟ್ಟು ನಡೆದಾರಾಗ ಬೆಟ್ಟಿಯಾಗಿ ನಿನ್ನ ನಾನು ಗುಡಿಸಲು ಕರ್ಕೊಂಡು ಹೋಗಿ ಅರ್ಧ ರೊಟ್ಟಿ ಕೊಟ್ಟದ ಬ್ಯಾಡದಿನಿ, ಅರ್ಧ ರೊಟ್ಟಿ ಕೊಟ್ಟ ಪುಣ್ಯದಿಂದ ನೇಪಾಳ ರಾಜ್ಯದಲ್ಲಿ ರಾಜನ ಮಗ ಆಗಿ ಹುಟ್ಟಿ ಬಂದಿನ ಅಂತ ಹೇಳೋದನಂತ. ನೋಡ್ರಿ, ನೇಪಾಳ ರಾಜ್ಯದಲ್ಲಿ ರಾಜನ ಮಗ ಆಗಿ ಹುಟ್ಟಿ ಬಂದಿನ ಅಂತ ಹೇಳೋದಂತ. ಅವಾಗ ಇವ ಅಂದ, ನೀನು ಹೇಳ್ತಿ ರೊಟ್ಟಿ ಕೊಳ್ಳಾರ ಕೂತಿತ್ತಲ್ಲ ಅದು ಎಲ್ಲಿ ಅದು ಕರ್ಮಿಗೇಡಿ ಅಂದವ. ಅವಾಗ ಅಂದ, ನಾನು ಹೇಳ್ತೀನಿ ಅರ್ಧ ರೊಟ್ಟಿ ಕೊಳ್ಳಾರ ಬಟ್ಟಿ ಕರಮಿಗೇಡಿ ಅಲ್ಲಿ ಹಂದಿಯಾಗಿ ಹುಟ್ಟಿ ಬಂದು ತಿಪ್ಪ್ಯಾಗ 16 ಹಡದ ಮಲಿ ಕುಡಿಸ್ಲಿಕ್ಕತ್ತದ ನೋಡ. ಹೇಳು ತಾತ್ಪರ್ಯ ಏನದು? ಅರ್ಧ ರೊಟ್ಟಿ ಬ್ಯಾಟಿಗಾರ ಕೊಟ್ಟಿದ ಸಲುವಾಗಿ ನೇಪಾಳ ರಾಜ್ಯದಲ್ಲಿ ರಾಜ್ಯನ ಮಗ ಆಗಿ ಹುಟ್ಟಿ ಬಂದಾನ. ನೀವು ನಮ್ಮ ಮಠಕ್ಕೊಂದು 50 ರೊಟ್ಟಿ ತಂದು ಕೊಟ್ರಿ ಅಂದ್ರೆ ನೀವೇನಾಗಿ ಹುಡ್ತೀರಿ? ಇದು ಅಷ್ಟು ಸುಲಭ ಅಲ್ಲ. ಅದು ಹೇಳ್ಕೋತ ಹೋದ್ರೆ ಬಹಳ ಹುಡ್ತದ. ಯಾಕೆ ಹೇಳ್ತೀನಿ, ಇದು ಅನ್ನದಾನಗಿಂತ ಇನ್ನದಾನ ಇಲ್ಲ ಅಂತ ನಮ್ಮ ಸೂತ್ರ ಸಂಚಾಲಕರು ಪದೇ ಪದೇ ನಿಮಗೆ ಯಾಕೆ ಹೇಳ್ತಾರಂದ್ರೆ ಅದು ಅನ್ನದಾನ ಬಹಳ ಮಹತ್ವದ. ನಾಳಿನ ದಿವಸ ತಾಯಂದಿರು ನಮ್ಮ ಶ್ರೀಮಠಕ್ಕೆ ತಂದು ಕೊಡ್ರಿ ಅಂತೇಳಿ ನಿಮಗೆಲ್ಲರಿಗೆ ಒಂದು ಮನವಿ ಮಾಡಿಕೊಂಡ ಸಾಕ್ಷಾತ್ ಗುರು ಮಡಿವಾಳ